ನಮಸ್ಕಾರ ಸ್ನೇಹಿತರೆ, ಈ ವರ್ಷ ತಮಿಳುನಾಡಿನಲ್ಲಿ ಚುನಾವಣೆ ಇದೆ. ಈ ಚುನಾವಣೆಗೆ ಎಲ್ಲಾ ಪಕ್ಷಗಳು ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ವರ್ಷದ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಪಕ್ಷ ಸೇರ್ಕೊಂಡಿದೆ, ಅದು ಟಿವಿಕೆ ಪಕ್ಷ. ನಿಮ್ಗೆ ಗೊತ್ತಿದೆ, ವಿಜಯ್ ಜೋಸೆಫ್ ಅವರು ಟಿವಿಕೆ ಈ ಬಾರಿ ಚುನಾವಣಾ ಕಣಕ್ಕೆ ಧುಮುಕಿದೆ. ಹಾಗಾಗಿ ಈ ಬಾರಿ ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ ಇರ್ತದೆ ಅಂತ ಇಲ್ಲಿವರೆಗೆ ಎಲ್ಲರೂ ಮಾತಾಡ್ಕೊಂತ ಇದ್ರು. ಆದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತದ ಅಥವಾ ನೇರ ಹಣಾಹಣಿ ಇರ್ತದ, ಇನ್ನು ಕೂಡ ಡಿಸೈಡ್ ಆಗ್ಬೇಕಷ್ಟೇ. ಇದರ ನಡುವೆ ಕೇಂದ್ರ ಸಚಿವ ಅಮಿತ್ ಶಾ ನಿನ್ನೆ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಹಲವಾರು ಮೀಟಿಂಗ್ ಗಳನ್ನ ಕೂಡ ಅವ್ರು ನಡೆಸಿದ್ರು. ಯಾವಾಗ ಅಮಿತ್ ಶಾ ತಮಿಳುನಾಡಿಗೆ ಭೇಟಿ ಕೊಟ್ಟರು, ಅಲ್ಲಿಗ ರಾಜಕೀಯ ಲೆಕ್ಕಾಚಾರವೇ ಬದಲಾಗ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಅಮಿತ್ ಶಾ ಅವರ ಭೇಟಿಯಿಂದ ಅಂತಹ ವ್ಯತ್ಯಾಸ ಏನಾಗ್ತಾ ಇದೆ, ಅಥವಾ ಅಮಿತ್ ಶಾ ಅವರು ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತರ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡು ರಾಜಕೀಯ ಅನ್ನೋದು ಅತ್ಯಂತ ವಿಚಿತ್ರವಾದಂತಹ ರಾಜಕೀಯ. ನಿಮ್ಗೆ ಗೊತ್ತಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ಪಕ್ಷ ನೇರವಾಗಿ ಸೆಣಸಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅವರಲ್ಲೇನಾದ್ರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಸೇರ್ಕೊಂಡು ಅವ್ರು ಎಷ್ಟು ಕ್ಷೇತ್ರಗಳನ್ನ ಇವ್ರಿಗೆ ಬಿಟ್ಕೊಡ್ತಾರೋ ಆ ಕ್ಷೇತ್ರಗಳಲ್ಲಿ ಇವರು ಸೆಣಸಾಡಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿದೆ. ನಿಮ್ಗೆ ಗೊತ್ತಿದೆ, ಅಲ್ಲಿರುವಂತಹ ಪಕ್ಷಗಳು ಯಾವ ರೀತಿಯಾದಂತಹ ಸಿದ್ಧಾಂತವನ್ನ ಅನುಸರಿಸ್ತವೆ, ಯಾವ ರೀತಿಯಾಗಿ ಅವರು ಸೆಣಸಾಡ್ತಾರೆ, ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಿರುವಂತಹದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ತಮಿಳುನಾಡಿನಲ್ಲಿ 40-50 ರಾಜಕೀಯ ಪಕ್ಷಗಳಿದೆ. ಒಂದ್ ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಊರಿಗೊಂದು ಪಕ್ಷ ಇದೆ ಅಂತಲೇ ಹೇಳ್ಬೋದು. ಒಂದೊಂದು ಸಮುದಾಯದವರಿಗೆ ಒಂದೊಂದು ಪಕ್ಷ ಇದೆ. ಹಾಗೇನೆ ಒಂದಿಷ್ಟು ಸಿನಿಮಾ ತಯಾರಕರು ಅವರದ್ದೇ ಆದಂತಹ ಪಕ್ಷವನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿ ಹಲವಾರು ಪಕ್ಷಗಳು ಹೆಸರಿಗೆ ಮಾತ್ರ ಪಕ್ಷ ಅನ್ಸ್ಕೊಂಡಿದೆ ಹೊರತು ಅವ್ರಿಗೆ ಯಾವುದೇ ರೀತಿಯಾದಂತಹ ಇಂಪ್ಯಾಕ್ಟ್ ಅನ್ನ ಚುನಾವಣೆ ಸಂದರ್ಭದಲ್ಲಿ ಮಾಡೋದಿಲ್ಲ. ಆದ್ರೂ ಕೂಡ ಈ ಪ್ರಾದೇಶಿಕ ಪಕ್ಷಗಳನ್ನ ಯಾವುದೇ ಕಾರಣಕ್ಕೆ ಕಡೆಗಣನೆ ಮಾಡುವಂತಿಲ್ಲ. ಅವ್ರ ಜೊತೆಗೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿದೆ. ಈ ಬಾರಿಯ ಚುನಾವಣೆಯಲ್ಲಿ ತಾವು ಶತಾಯಗತಾಯ ಗೆಲ್ಲೇಬೇಕು ಅಂತ ಡಿಎಂಕೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಇದು ಡಿಎಂಕೆಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಈ ಬಾರಿ ತಾವು ಗೆಲ್ಲೋದು ಕಷ್ಟ ಅನ್ನೋದು ಅವರಿಗೆ ಈಗಾಗಲೇ ಮನದಟ್ಟಾಗಿದೆ. ಅದಕ್ಕಾಗಿ ಈಗ ಮತದಾರನ ಒಲಿಸ್ಕೋಬೇಕು ಅಂತ ನಾಡಿದ್ದು ಸಂಕ್ರಾಂತಿ, ಅಂದ್ರೆ ಅವರು ಹೇಳೋ ಲೆಕ್ಕದಲ್ಲಿ ಪೊಂಗಲ್, ಆ ಪೊಂಗಲ್ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೆ ನಾವು 3,000 ರೂಪಾಯಿಯನ್ನು ಕೊಡ್ತೇವೆ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಒಂದಿಷ್ಟು ಮಹಿಳಾ ಮತದಾರರನ್ನ ತಮ್ಮತ್ತ ಸೆಳೆಯಲಿಕ್ಕೆ ಡಿಎಂಕೆ ಪ್ರಯತ್ನ ಪಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಟಿವಿಕೆ ಪಕ್ಷ ಈ ಬಾರಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ವಿಜಯ್ ಜೋಸೆಫ್ ಅವರಿಗೆ ಇರುವಂತಹ ಅಭಿಮಾನಿ ಬಳಗ. ಈ ಅಭಿಮಾನಿಗಳು ವಿಜಯ್ ಜೋಸೆಫ್ಗೆ ಸಪೋರ್ಟ್ ಮಾಡಬಹುದು ಅಂತ ಎಲ್ಲ ರಾಜಕೀಯ ಪಕ್ಷಗಳು ಲೆಕ್ಕಾಚಾರ ಹಾಕ್ತಾ ಇದ್ದಾವೆ. ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ವಿಜಯ್ ಜೋಸೆಫ್ ಎಲ್ಲಿಯೇ ಕಾರ್ಯಕ್ರಮ ನಡೆಸಿದ್ರು ಕೂಡ ಅಲ್ಲಿ ಲಕ್ಷಾಂತರ ಜನರು ಸೇರ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಜನ ಈ ಸಿನಿಮಾ ತಾರೆಯರನ್ನ ನೋಡ್ಲಿಕ್ಕಾಗಿ ಸೇರ್ತಾರೆ, ಆದ್ರೆ ಅವರೆಲ್ಲರೂ ಕೂಡ ಅವರಿಗೆ ವೋಟ್ ಹಾಕ್ತಾರೆ ಅನ್ನುವ ಯಾವುದೇ ಗ್ಯಾರಂಟಿ ಇರಲ್ಲ. ಅಂದ್ರೆ ಅಲ್ಲಿ ಸೇರುವಂತಹ ಜನ ಮತವಾಗಿ ಪರಿವರ್ತನೆ ಆಗೋದು ತುಂಬಾ ಕಷ್ಟ. ಅದಲ್ಲದೆ ಟಿವಿಕೆ ಪಕ್ಷಕ್ಕಿರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಾದ್ಯಂತ ಅವರಿಗೆ ಕ್ಯಾಂಡಿಡೇಟ್ ಗಳನ್ನ ಹಾಕ್ಲಿಕ್ಕೆ ಕೂಡ ಸಾಧ್ಯ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇದೊಂದು ಹೊಸ ಪಕ್ಷ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯ್ಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಅನುಭವ ಇಲ್ಲ. ಆದ್ರಿಂದಾಗಿ ಅವರು ಕೂಡ ಅಷ್ಟೇ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಅವರಿಗಿರುವಂತಹ ಮಹದಾಸೆ ಏನು ಅಂತ ಹೇಳಿದ್ರೆ, ತಾನು ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಅಲ್ಲಿಯ ಮುಖ್ಯಮಂತ್ರಿ ಆಗ್ಲೇಬೇಕು, ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಪಕ್ಷದವರು ವಿಜಯ್ ಜೋಸೆಫ್ ಅವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂದುಕೊಂಡು ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ. ಇದರ ನಡುವೆ ಎಐಎಡಿಎಂಕೆ ಮತ್ತು ಬಿಜೆಪಿ ಈ ಬಾರಿ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದೆ. ಹಾಗೆ ಇನ್ನು ಕೆಲವು ಪಕ್ಷಗಳು ಕೂಡ ಎನ್ಡಿಎಗೆ ಸೇರ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ಇಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರು ಈ ಬಾರಿಯ ಚುನಾವಣೆಗೆ ಜಾಸ್ತಿ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ್ರೆ ಡಿಎಂಕೆ ಅದಕ್ಕೆ ತಯಾರಿಲ್ಲ. ಅದಿನ್ನು ಫೈನಲೈಸ್ ಆಗ್ಬೇಕಾಗಿದೆ. ಇದರ ನಡುವೆ ಅಮಿತ್ ಶಾ ನಿನ್ನೆ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ರಿಂದ ಅಲ್ಲಿ ರಾಜಕೀಯ ಲೆಕ್ಕಾಚಾರ ಬದಲಾಗ್ಲಿ ಪ್ರಾರಂಭ ಆಗಿದೆ. ಈಗ ಬರ್ತಾ ಇರೋ ಸುದ್ದಿ ಏನಂತ ಹೇಳಿದ್ರೆ, ಟಿವಿಕೆ ಪಕ್ಷ ಎನ್ಡಿಎ ಜೊತೆ ಸೇರ್ಕೊಳ್ತಾ ಇದೆ. ಆ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನೇರ ಹಣಾಹಣಿ ನಡೆಯುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಅನೌನ್ಸ್ ಆಗ್ಬೇಕಾಗಿದೆ ಅಷ್ಟೇ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈ ರೀತಿ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ರಿಗೊಂದು ಡೌಟ್ ಬರ್ತದೆ, ಸಿದ್ಧಾಂತಗಳು. ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಟಿವಿಕೆ ಪಕ್ಷದ ಸಿದ್ಧಾಂತ ಮತ್ತು ಡಿಎಂಕೆಯ ಸಿದ್ಧಾಂತ ಎರಡು ಒಂದೇ ಅಂತಲೇ ಹೇಳಬಹುದು. ಆದ್ರೆ ಈ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂತಹ ಬಿಜೆಪಿ ಜೊತೆಗೆ ಟಿವಿಕೆ ಯಾಕೆ ಕೈ ಜೋಡಿಸ್ತದೆ, ಇದು ಎಲ್ರಿಗೂ ಬರುವಂತಹ ಪ್ರಶ್ನೆ. ಆದ್ರೆ ಚುನಾವಣೆಯನ್ನ ಗೆಲ್ಬೇಕು, ತಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಈ ಸಿದ್ಧಾಂತಗಳನ್ನೆಲ್ಲದನ್ನು ಮೂಟೆ ಕಟ್ಟಿ ಅಟ್ಟಕ್ಕೆ ಹಾಕಿ ಬಿಡಬೇಕು, ಈ ರೀತಿಯಾಗಿ ವಿಜಯ್ ಜೋಸೆಫ್ ಅವರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಅವರು ಬಿಜೆಪಿ ಜೊತೆಗೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ ಅನ್ನುವ ಸುದ್ದಿ ದಟ್ಟವಾಗಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇತ್ತೀಚೆಗೆ ಟಿವಿಕೆ ಪಕ್ಷದ ವಕ್ತಾರರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ವಿಜಯ್ ಜೋಸೆಫ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಯಾವ ಪಕ್ಷ ಸಪೋರ್ಟ್ ಮಾಡ್ತದೋ ಆ ಪಕ್ಷದವರ ಜೊತೆಗೆ ನಾವು ಸೇರ್ಕೊಳ್ಳಿಕ್ಕೆ ತಯಾರಿದ್ದೇವೆ.
ಅಂದ್ರೆ ಅವ್ರ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡು ಸೀಟ್ ಹಂಚಿಕೆ ಮಾಡ್ಕೊಂಡು ಅವ್ರು ನಮ್ ಸಪೋರ್ಟ್ ಮಾಡ್ಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಕೊನೆಯದಾಗಿ ನಮ್ಮ ಗೋಲ್ ಏನು ಅಂತ ಹೇಳಿದ್ರೆ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಹಾಗಾಗಿ ನಮ್ಗೆ ಯಾವ ಪಕ್ಷ ಸಪೋರ್ಟ್ ಮಾಡ್ತದೋ ಅವ್ರ ಜೊತೆ ನಾವು ಸೇರ್ಕೊಳ್ತೇವೆ. ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಈ ರೀತಿಯಾದಂತ ಹೇಳಿಕೆ ಬಂತೋ ತಕ್ಷಣ ಅಮಿತ್ ಶಾ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಅವರು ತಮಿಳುನಾಡಿಗೆ ಹೋಗಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ನಡುವೆ ರಾಹುಲ್ ಗಾಂಧಿ ಅವರು ಕೂಡ ಟಿವಿಕೆ ಪಕ್ಷದ ವಿಜಯ್ ಜೋಸೆಫ್ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ನಿಮ್ಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡ್ತೇವೆ, ನಮ್ ಜೊತೆ ಬನ್ನಿ, ಈ ರೀತಿಯಾಗಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ವಿಜಯ್ ಅವರು ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಅಂತಹ ಭವಿಷ್ಯ ಕಾಣಿಸ್ತಾ ಇಲ್ಲ. ಅವರೇನೋ ಈಗ ಡಿಎಂಕೆ ಜೊತೆಗಿದ್ದಾರೆ, ಹಾಗಾಗಿ ಅಲ್ಲಿ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಹ ಬೇಸ್ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಇಲ್ಲ. ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ ತಮಿಳುನಾಡಿನಿಂದ ಮಾಯ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಲ್ಲದೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಅಷ್ಟೇ ಈ ರಾಜ್ಯಗಳ ಚುನಾವಣೆ ಬಗ್ಗೆ ಅಷ್ಟೊಂದು ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ ತಾನೇನಿದ್ರು ಕೂಡ ರಾಷ್ಟ್ರ ರಾಜಕಾರಣದ ಮೇಲೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ನಾನು ಮುಂದೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು, ಈ ರೀತಿಯಾಗಿ ಯೋಚಿಸುವಂತಹ ರಾಹುಲ್ ಗಾಂಧಿ ಅವರು ಪ್ರಮುಖವಾಗಿ ಮೊದಲಿಗೆ ನಾವು ರಾಜ್ಯವನ್ನ ಗೆಲ್ಲಬೇಕು, ರಾಜ್ಯವನ್ನ ಗೆಲ್ಲುವ ಮುಖಾಂತರ ಕೇಂದ್ರಕ್ಕೆ ನಾವು ಹೋಗ್ಬೇಕು, ಈ ರೀತಿಯಾಗಿ ಯೋಚನೆಯನ್ನ ಮಾಡ್ತಾ ಇಲ್ಲ. ಸ್ವಲ್ಪ ಅವ್ರು ರಾಜ್ಯಗಳನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದಾಗಿ ಸತತವಾಗಿ ಎಲ್ಲಾ ರಾಜ್ಯಗಳಲ್ಲೂ ಸೋಲ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಬುದ್ಧಿ ಹೇಳುವಂತಹ ತಾಕತ್ತು ಅಥವಾ ಧೈರ್ಯ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಇಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಎಐಡಿಎಂಕೆ ನಡುವೆ ಎಲ್ಲದೂ ಸರಿ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಐಡಿಎಂಕೆ ಸದ್ಯದ ಜನರಲ್ ಸೆಕ್ರೆಟರಿ ಆಗಿರುವಂತಹ ಪಳನಿಸ್ವಾಮಿ ಅವರು, ಈ ಹಿಂದೆ ಎಐಡಿಎಂಕೆ ಬಿಟ್ಟು ಹೋಗಿರುವಂತಹ ಪನ್ನೀರ್ ಸೆಲ್ವಂ ಅವರು, ಹಾಗೇನೆ ಟಿಟಿವಿ ದಿನಕರನ್ ಕೂಡ NDA ಸೇರುವಂತ ಸಾಧ್ಯತೆ ಇತ್ತು. ಆದ್ರೆ ಇಲ್ಲಿ ಪಳನಿಸ್ವಾಮಿ ಅವರು ಇದನ್ನ ವಿರೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಬ್ಬರನ್ನ ಯಾವುದೇ ಕಾರಣಕ್ಕೆ NDA ಜೊತೆಗೆ ಸೇರಿಸ್ಕೋಬೇಡಿ ಅಂತ ತಕೊಂಡು ಇಲ್ಲಿ ಕಟ್ಟುನಿಟ್ಟಾಗಿ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಪಳನಿಸ್ವಾಮಿ ಈ ರೀತಿಯಾದಂತಹ ಕಂಡೀಷನ್ಸ್ ನ ಹಾಕ್ಲಿಕ್ಕೆ ಶುರು ಮಾಡಿದ್ರು, ತಕ್ಷಣ ಅವರಿಬ್ರು ಕೂಡ ಟಿವಿಕೆ ಪಕ್ಷದ ಕಡೆ ಹೋದ್ರು. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಎಐಡಿಎಂಕೆ ಹಿರಿಯ ನಾಯಕರಾದಂತಹ ಸಂಗೊಟ್ಟಯ್ಯನ್ ಈಗಾಗಲೇ ಟಿವಿಕೆ ಪಕ್ಷವನ್ನ ಸೇರ್ಕೊಂಡ್ ಬಿಟ್ಟಿದ್ದಾರೆ. ಹಾಗೇನೆ ಪನ್ನೀರ್ ಸೆಲ್ವಂ ಮತ್ತು ಟಿಟಿವಿ ದಿನಕರನ್ ಕೂಡ ಟಿವಿಕೆ ಪಕ್ಷವನ್ನ ಸೇರುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ವಿಜಯ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಇವರಿಬ್ರು ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತೇಳಿ. ಆದ್ರೆ ಅದೆಲ್ಲದೂ ಕೂಡ ಸಂಕ್ರಾಂತಿ ಕಳೆದ ನಂತರ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ಅದಲ್ಲದೆ ಅಣ್ಣಾಮಲೈ ಅವರು ಕೂಡ ಬಿಜೆಪಿ ಹೈಕಮಾಂಡ್ಗೆ ಮನದಟ್ಟು ಮಾಡಿದಾರಂತೆ. ನಾವು ಟಿವಿಕೆ ಪಕ್ಷದ ಜೊತೆ ಸೇರ್ಕೊಂಡ್ರೆ ನಮ್ಗೆ ತಮಿಳುನಾಡಿನಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಲಿಕ್ಕೆ ಸುಲಭ ಆಗ್ತದೆ. ಈ ಬಾರಿಯ ಚುನಾವಣೆಯಲ್ಲಿ ನಮ್ಗೆ ಗೆಲ್ಲಲಿಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಸಿಗುತ್ತೆ. ಹಾಗಾಗಿ ಟಿವಿಕೆ ಪಕ್ಷವನ್ನ ನಮ್ಮ ತೆಕ್ಕೆಗೆ ತಗೊಳ್ಳೋಣ. ಆ ಮುಖಾಂತರ ನಾವು ಇಂಡಿ ಒಕ್ಕೂಟವನ್ನ ತಮಿಳುನಾಡಿನಲ್ಲಿ ಸೋಲಿಸಬಹುದು, ನಾವು ಅಧಿಕಾರದ ಗದ್ದುಗೆ ಏರಬಹುದು. ಈ ರೀತಿಯಾಗಿ ಅಣ್ಣಾಮಲೈ ಅವರು ಬಿಜೆಪಿಯವರನ್ನ ಈಗಾಗಲೇ ಮನದಟ್ಟು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಅಮಿತ್ ಶಾ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರ ಫಲಶ್ರುತಿ ಈಗ ಟಿವಿಕೆ ಪಕ್ಷ NDA ತೆಕ್ಕೆಗೆ ಸೇರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇನ್ನೊಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ ಕರೂರ್ನಲ್ಲಿ ನಡೆದಂತಹ ಕಾಲ್ ತುಳಿತದ ಪ್ರಕರಣ. ನಿಮ್ಗೆ ಗೊತ್ತಿದೆ, ಈಗ ಸದ್ಯಕ್ಕೆ ಅಲ್ಲಿ CBI ಎನ್ಕ್ವೈರಿ ನಡೀತಾ ಇದೆ. ಒಂದ್ ವೇಳೆ ವಿಜಯ್ ಜೋಸೆಫ್ ಅವರು ಕಾಂಗ್ರೆಸ್ ಅಥವಾ DMK ಜೊತೆಗೆ ಏನಾದ್ರೂ ಅಲಯನ್ಸ್ ನ ಮಾಡ್ಕೊಂಡ್ರೆ ಆಗ ಅವರಿಗೆ ಕರೂರ್ ಕಾಲ್ ತುಳಿತದ ಪ್ರಕರಣ ಉರುಳಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಕರೂರ್ ಪ್ರಕರಣದಿಂದ ವಿಜಯ್ ಅವರಿಗೆ ಹೊರಬರಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಬಿಜೆಪಿಯ ಸಖ್ಯ ಮಾಡಬೇಕಾದಂತಹ ಅವಶ್ಯಕತೆ ಉಂಟಾಗ್ತಾ ಇದೆ. ಅದಲ್ಲದೆ ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೀತಿರುವಂತಹ ಕೆಲವೊಂದು ವಿದ್ಯಮಾನಗಳಿಂದಾಗಿ ಹಿಂದೂಗಳು ಕೂಡ ಒಗ್ಗೂಡ್ತಾ ಇದ್ದಾರೆ. ಅವರು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ. ಇದನ್ನ ಮನಗಂಡಿರುವಂತಹ ವಿಜಯ್ ಜೋಸೆಫ್ ಸದ್ಯಕ್ಕೆ ಸೇಫ್ ಗೇಮ್ ಆಡ್ಲಿಕ್ಕೆ ಇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಪರಿಣಾಮ ಟಿವಿಕೆ ಪಕ್ಷ NDA ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಸೆಣಸುವಂತ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ನಾಡ್ದು 9ನೇ ತಾರೀಕು ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ, ಅಂದ್ರೆ ಅವರು ಹೇಳ್ಕೊಂಡಿರೋದು ಇದು ನನ್ನ ಕೊನೆಯ ಸಿನಿಮಾ ಅಂತೇಳಿ ಜನನಾಯಕನ್ ರಿಲೀಸ್ ಆಗ್ತಾ ಇದೆ. ಈ ಜನನಾಯಕನ್ಗೆ ಅಲ್ಲಿಯ ಜನತೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ, ಇದರ ಮೇಲೆ ವಿಜಯ್ ಜೋಸೆಫ್ ಅವರ ಜನಪ್ರಿಯತೆ ತಮಿಳುನಾಡಿನಲ್ಲಿ ಯಾವ ರೀತಿ ಇದೆ, ಅವರ ಹವಾ ಯಾವ ರೀತಿ ಇದೆ, ಹಾಗೇನೆ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಜನತೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಬಹುದು ಎಲ್ಲದೂ ಕೂಡ ಖಂಡಿತವಾಗಿ ಗೊತ್ತಾಗ್ತದೆ. ಇಲ್ಲಿ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಅಮಿತ್ ಶಾ ಅವರ ತಮಿಳುನಾಡಿನ ಭೇಟಿ ಅನ್ನೋದು ಸಂಪೂರ್ಣವಾಗಿ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿಯ ಎಲ್ಲಾ ಸಮೀಕರಣಗಳು ಉಲ್ಟಾ ಪಲ್ಟಾ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೇನೆ DMK ಮತ್ತು ಅದರ ಮಿತ್ರ ಪಕ್ಷಗಳನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸಲಿಕ್ಕೆ ಅಮಿತ್ ಶಾ ಒಂದು ಬಹುದೊಡ್ಡದಾದಂತಹ ಕಾರ್ಯತಂತ್ರವನ್ನ ಹೆಣಿದಿದ್ದಾರೆ ಅಂತ ಹೇಳ್ಕೊಂಡು ರಾಜಕೀಯ ವಲಯದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾವುದಕ್ಕೂ ನಾವು ಪೊಂಗಲ್ ಮುಗಿಯುವವರೆಗೆ ಕಾಯ್ಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಪೊಂಗಲ್ ಮುಗಿದ ನಂತರ ಟಿವಿಕೆ ಪಕ್ಷ ಕೂಡ ಯಾರ ಜೊತೆಗೆ ಹೋಗ್ತೇವೆ ಅಂತ ತಕೊಂಡು ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿವರೆಗೆ ನಾವು ಕಾಯ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ
ಟಿವಿಕೆ ಪಕ್ಷ NDA ತೆಕ್ಕೆಗೆ ಬರ್ತದ ಅಥವಾ ಅವರು ಕೂಡ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.